ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ವಯಸ್ಸು ಸುಮಾರು 47 ವರ್ಷ ಆಗಿದೆ. 3 ವರ್ಷ ಮುಂಚೆ ಆ್ಯಂಸೈಟಿ, ಡಿಪ್ರೆಷನ್ನು ಸಮಸ್ಯೆ ಆಗಿತ್ತು. ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಳಗಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇನು ವಾಸಿ ಆಗಿರಲಿಲ್ಲ. ನನ್ನ ಸ್ನೇಹಿತರು ಒಬ್ಬರು ಸಂಜೀವಿನಿ ಹೋಮಿಯೋಪತಿ ಅಂತ ಕ್ಲಿನಿಕ್ ಬಗ್ಗೆ ಮಾಹಿತಿ ಕೊಟ್ಟರು. ಭೇಟಿ ಮಾಡಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ದಿನ ಕಳೆದಂತೆ ಸ್ವಲ್ಪ ಇಂಪ್ರೂವ್ಮೆಂಟ್ ನನಗೆ ಗೊತ್ತಾಗ್ತಾ ಇತ್ತು. ಈ ಸಂಜೀವಿನಿ ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿದಿನ ನನ್ನ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಹೇಳ್ಬೇಕಾದ್ರೆ 100% ನಾನು ಕರೆಕ್ಟಾಗಿದ್ದೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ ನನಗೆ ಯಾವ ರೀತಿ ಭಯ ಇತ್ತು ಅಂದರೆ ನನಗೇನಾಗ್ಬಿಡುತ್ತೋ ಅನ್ನೋ ಭಯದಲ್ಲೇ ನಾನು ದಿನ ಕಳೀತಾ ಇದ್ದೆ. ಆ ಭಯ ಅನ್ನೋದು ಈಗ 1% ಇಲ್ಲ. ಈ ಸಂಜೀವಿನಿ ಹೋಮಿಯೋಪತಿನಲ್ಲಿ ತುಂಬ ಡಾಕ್ಟರ್ಸ್ ಯಾವ ರೀತಿ ನಮಗೆ ಎನ್ಕರೇಜ್ ಮಾಡ್ತಾರೆ ಮತ್ತು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ಅದರಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ರಿಕವರ್ ಆಗ್ತಾಯಿದ್ದೀವಿ ಅನ್ನೋದು. ಈ ರಿಕವರ್ ಆದಮೇಲೆ ನನಗೆ ಒಂದು ಸ್ವಲ್ಪ ಆರಾಮಾಗಿ ಕೆಲಸ ಮಾಡೋದಂಗೆ ಆಯಿತು. ಎಲ್ಲ ಜೊತೆಯಲ್ಲಿ ಬೆರೆಯೋಂಗಾಯಿತು. ಮುಂಚೆ ನಾನೊಬ್ಬನೇ ಇರ್ತಿದ್ದೆ. ನನಗೆ ಏನಾಗ್ತಿದೆ ಅನ್ನೋದು ನನಗೆ ಯೋಚನೆ ಮಾಡಿ ಇದರಲ್ಲಿ ಇರ್ತಿದೆ. ಈ ಟ್ರೀಟ್ಮೆಂಟ್ ತೊಗೊಂಡಾಗಿದ್ದ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ತುಂಬ ಪ್ರೊಫೆಷನಲ್ ಇದ್ದಾರೆ ಡಾಕ್ಟರ್ಸು. ತುಂಬ ಕೇರ್ ತೊಗೊಂಡು ಫಸ್ಟಿಗೆ ಅವ್ರಿಗೇನೆಂದರೆ ನಾವು ಆರೋಗ್ಯವಾಗಿರೋದೇ ಅವರ ಒಂದು ಏಮ್ ಆಗಿರುತ್ತೆ. ಈ ಸಂಜೀವಿನಿ ಹೋಮಿಯೋಪತಿಯಲ್ಲಿ ವಾಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ.